ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಅಲಿ. ವೆಲ್ಕಮ್ ಟು ಅನ್ಸೀನ್ ಟು 99 ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಾಟ್ ಈಸ್ ವಾಸ್ತು ಆ್ಯಂಡ್ ವೈ ವಿ ಶುಡ್ ಫಾಲೋ ವಾಸ್ತು. ಇದಕ್ಕಿಂತ ಲಾಭ ಏನು, ಇದಕ್ಕಿಂತ ನಷ್ಟ ಏನು. ಫಸ್ಟ್ ಥಿಂಗ್, ವಾಸ್ತು ಇಸ್ ನಥಿಂಗ್ ಬಟ್ ಎ ಸೈನ್ಸ್. ಇದೂ ನಮ್ಮ ದೇಹ, ನಮ್ಮ ತಲೆ, ನಮ್ಮ ಬಾಡಿ, ನಮ್ಮ ಎರಡು ಕಾಲು ಕೈ ಹಿಂಗಿರುತ್ತೆ, ಅದೇ ತರ ವಾಸ್ತುಶಾಸ್ತ್ರದಲ್ಲಿ ಮನೆಯನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಲ್ಯಾಂಡ್ ಇರಲಿ ಅಥವಾ ಮನೆ ಇರಲಿ, ಇದರಲ್ಲಿ 4 ಮೂಲೆ ಸುಮಾರು ಜನರಿಗೆ ಗೊತ್ತಿರೋದು. ದಟ್ ಈಸ್ 4 ಕಾರ್ನರ್ಸ್. ಒನ್ ಈಸ್ ನಾರ್ತ್ ಈಸ್ಟ್, ಅದಕ್ಕೆ ಹೇಳ್ತಾರೆ ದೇವ ಮೂಲೆ. ಸೆಕೆಂಡ್ ಬಂದು ಸೌತ್ ಈಸ್ಟ್, ಅದಕ್ಕೆ ಹೇಳ್ತಾರೆ ಅಗ್ನಿ ಮೂಲೆ. ಮೂರನೇದು ಬಂದು ಸೌತ್ ವೆಸ್ಟ್, ಕುಬೇರ್ ಸ್ಥಾನ, ಪಿತೃ ಸ್ಥಾನ. 4ನೇದು ನಾರ್ತ್ ವೆಸ್ಟ್, ವಾಯು ಮೂಲೆ. ಇದು 4 ಜನರಲ್ ಆಗಿ ಸುಮಾರು ಜನರಿಗೆ ಗೊತ್ತಿರೋದು. ಆದ್ರೆ ನಾನು ಹೇಳಿದ್ರೆ ಇದು 4 ಅಲ್ಲ, ಇದು 16 ಮೂಲೆಗಳು ಇದೆ ಅಂದ್ರೆ ನಂಬ್ತೀರಾ? ಎಸ್. ಇದೇನಪ್ಪ ಇದು 4 ಮೂಲೆ ಬಗ್ಗೆ ನಾವು ಕೇಳಿದೀವಿ, ಇದು 16 ಮೂಲೆ ಎಲ್ಲಿಂದ ಬಂದ್ಬಿಡ್ತು? ಬಂದಿಲ್ಲ, ಮೊದ್ಲಿಕ್ಕಿಂದಾನೆ ಇರೋದು. ಅದಕ್ಕೆ ನಮ್ಗೆ ಗೊತ್ತಿಲ್ಲ, ನಾವು ಫಾಲೋ ಮಾಡ್ತಾ ಇಲ್ಲ. ನಾವ್ ಹೆಂಗ್ ಅಲೈನ್ ಆಗಿದ್ದೀವಿ, ತಲೆ ಇರ್ಲಿ, ಬಾಡಿ, ನಮ್ದು ಕೈ ಕಾಲದೆಲ್ಲ, ಅದೇ ತರ ವಾಸ್ತುಶಾಸ್ತ್ರದಲ್ಲಿ ಇದೆಲ್ಲ 16 ಮೂಲೆ ಅಲೈನ್ ಆಗಿದ್ರೆ ಮನುಷ್ಯರು, ನಾವಿರೋದು ಸ್ಥಾನ, ನಾವಿರೋದ ಜಾಗದಲ್ಲಿ ವಿ ವಿಲ್ ಬಿ ಮೋರ್ ಹ್ಯಾಪಿ ಅಂಡ್ ಹೆಲ್ತಿ. ಆ ಗುಡ್ ರಿಲೇಷನ್, ಗುಡ್ ಫಿನಾನ್ಸ್, ವೆಲ್ತ್, ಪೀಸ್ಫುಲ್ ಲೈಫ್ ಆಗಿ ಲೀಡ್ ಮಾಡ್ಬೋದು. ವಾಸ್ತುದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಮೂಲೆಗಳು ಮೇಲೆ ಕೆಳಗಡೆ ಆದ್ರೆ, ನಾವಂತೂ ಮೇಲೆ ಕೆಳಗಡೆ ಆಗದೇ ಆಗೋದು, ಅದಂತೂ ಕನ್ಫರ್ಮ್. ಆದ್ರೆ ಜೀವನ ನರ್ಕ ಆಗ್ಬಿಡುತ್ತೆ. ಸೊ ವಾಸ್ತು, ವಾಟ್ ವಿ ಹ್ಯಾವ್ ಟು ಫಾಲೋ ಈಸ್ ಆಲ್ 16 ಕಾರ್ನರ್ಸ್. ಈ 16 ಕಾರ್ನರ್ಸ್ ಕರೆಕ್ಟಿಗೆ ಅಲೈನ್ ಆಗಿದ್ರೆ ನಮ್ಮ ಜೀವನನೂ ಕರೆಕ್ಟಿಗೆ ಅಲೈನ್ ಆಗಿರುತ್ತೆ. ಇಲ್ಲಾಂದ್ರೆ ನಮ್ಮ ಜೀವನದಲ್ಲಿ ಮೇಲೆ ಕೆಳಗಡೆ ಅದು ಆಗೋದು, ದಟ್ ಇಸ್ ಬೈ ನೇಚರ್. ಏನ್ ಮಾಡಕ್ ಆಗಲ್ಲ. ಈಗ ವಾಸ್ತುಶಾಸ್ತ್ರದಲ್ಲಿ ಯಾವ್ದಾವ್ದು ಮೂಲೆ ಎಲ್ಲೆಲ್ಲಿ ಇದೆಯೋ ಅದ್ರದ್ದು ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ಅದು ನಾನು ಮುಂದೆ ವಿಡಿಯೋನಲ್ಲಿ ನಾನು ನಿಮ್ಗೆ ಇದೆಲ್ಲ ಬ್ರೀಫಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವತ್ತು ಬರೀ ನಾನು ನಿಮ್ಗೆ ಬ್ರೀಫಿಗೆ ವಾಸ್ತು ಬಗ್ಗೆ ನಾಲೆಜ್ ಕೊಡೋಣ ಅಂತ ಇದು 4 ಮೂಲೆ ಅಲ್ಲ, 16 ಮೂಲೆಗಳು ಇರೋದು. ಈ 16 ಮೂಲೆನಲ್ಲಿ ಬೇರೆ ಬೇರೆ ವೈಬ್ಸ್, ಲೈಕ್ ಎಜುಕೇಶನ್ ಇರಲಿ, ರಿಲೇಶನ್ಶಿಪ್ ಇರಲಿ, ಫೈನಾನ್ಸ್ ಇರಲಿ, ವೆಲ್ತ್ ಇರಲಿ, ಪೀಸ್ ಆಫ್ ಮೈಂಡ್ ಇರಲಿ, ಮ್ಯಾರೇಜ್ ಆದ್ಮೇಲೆ ಕಪಲ್ಸ್ ಕಂಪ್ಯಾಟಿಬಿಲಿಟಿ ಇರಲಿ, ಫೈನಾನ್ಸ್ ಝೋನ್ ಅಂತ ಇರುತ್ತೆ, ಎಜುಕೇಶನ್ ಝೋನ್ ಅಂತ ಇರುತ್ತೆ, ಇದರಲ್ಲಿ ಡಿಪ್ರೆಷನ್ ಝೋನ್ ಅಂತ ಇರುತ್ತೆ, ಡಿಸ್ಪಸಲ್ ಝೋನ್ ಅಂತ ಇರುತ್ತೆ, ಮತ್ತು ಹೀಲಿಂಗ್ ಝೋನ್ ಅಂತಾನು ಇರುತ್ತೆ. ನಮ್ಮ ಮೂಲೆಯಲ್ಲಿ ನಮ್ಮ ದೇಹದಲ್ಲಿ, ನಮ್ಮ ಇಡೀ ಬಾಡಿನಲ್ಲಿ ನಮ್ಗೆ ಹೆಂಗ್ ಕಣ್ಣು, ಬಾಯಿ, ಕಿವಿ ಇದೆಲ್ಲ ಇದೆ, ಅದೇ ತರ ವಾಸ್ತುನಲ್ಲಿನೂ ಇದೆಲ್ಲ ಅಲೈನ್ಮೆಂಟ್ಸ್ ಆಗಿದ್ರೇನೆ ಈ ಮೂಲೆಯಲ್ಲಿ ಮನೆಯ ವಾಸ್ತುಶಾಸ್ತ್ರ ಪ್ರಕಾರ ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಜನರಲಿ ವಾಸ್ತುಶಾಸ್ತ್ರ ಪ್ರಕಾರ ನಾವು ಇರೋದು ಸಿಟಿನಲ್ಲಿ 100% ಇರಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ 80 to 90%. ನಮ್ಮ ಇದು ಊರಲ್ಲಿ ನೀವು ಕೇಳಿರ್ಬೋದು ತೊಟ್ಟಿ ಮನೆ ಅಂತ, ಬಾಕ್ಸ್ ಟೈಪ್ ಇರುತ್ತೆ, ಮಧ್ಯದ ಭಾಗ ಓಪನ್ ಟು ಸ್ಕೈ ಇರುತ್ತೆ. ಈ ಓಪನ್ ಟು ಸ್ಕೈ ಯಾವ್ದಿರುತ್ತೋ ಅದಕ್ಕೇನೆ ಕಂಪ್ಲೀಟ್ 100% ವಾಸ್ತು ಮನೆ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ತೊಟ್ಟಿ ಮನೆ, ಹಳೇ ಕಾಲದ್ದು. ಈಗ ಇಲ್ಲ, ಈಗ ಅಪಾರ್ಟ್ಮೆಂಟ್ಸು, ಇಂಡಿವಿಜುವಲ್ ಸ್ವಲ್ಪ ಜಾಗ ಇದ್ರೂ ಕವರ್ ಮಾಡ್ಕೊಂತೀವಿ, ಗಾಳಿ ಬರೋಕ್ಕೂ ಜಾಗ ಬಿಡಲ್ಲ. ಈಗ ಸಿಟಿ ಆ ತರ ಇದೆ. ಇನ್ನು ಸುಮಾರು ಊರಿನಲ್ಲಿ ಎಲ್ಲ ಈ ತರ ವಾಸ್ತುಶಾಸ್ತ್ರದ ಪ್ರಕಾರ ತೊಟ್ಟಿ ಮನೆಗಳು ಇವೆ, ಇಲ್ಲ ಅಂತಿಲ್ಲ, ಇವೆ. ಸೊ ದಟ್ ಈಸ್ 100% ಪಕ್ಕಾ ವಾಸ್ತು ಹೌಸ್. ಈಗ ನಾವು ಇರೋದಲ್ಲೇನೆ ನಾವು ನಮ್ದು ಮನೆಗಳು ನಾವು ಪ್ರಾಪರ್ ಆಗಿ ಅಲೈನ್ ಮಾಡ್ಕೊಬೇಕು. ಯಾವ್ದು ಮೂಲೆಗಳು ಕಟ್ಟಾಗೋದು, ಇದರಲ್ಲಿ ಯಾವ್ದು ಇರಬಾರ್ದು. ಮೂಲೆಗಳು ಕಟ್ಟಾದ್ರೆ ನಮ್ಮ ಜೀವನದಲ್ಲಿ ಅದರದ್ದು ವೈಬ್ಸು, ಅದರದ್ದು ಆಶೀರ್ವಾದ ಕಟ್ಟಾಗ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಅದು ಆಶೀರ್ವಾದ ನಮ್ಗೆ ಸಿಕ್ಕಲ್ಲ. ರಿಲೇಶನ್ಶಿಪ್, ಫೈನಾನ್ಸು, ಎಜುಕೇಶನು, ಯಾವ ಮೂಲೆನೂ ಟಾಯ್ಲೆಟ್ ಇರಬಾರ್ದು, ಅಥವಾ ಪಿಟ್ ಇರಬಾರ್ದು, ಅಥವಾ ಕಿಚನ್ ಮಾಡ್ಬಿಡ್ತಾರೆ, ಅಥವಾ ಬೆಡ್ರೂಮ್ ಮಾಡ್ಬಿಡ್ತಾರೆ, ಅಥವಾ ಸ್ಟೋರ್ ರೂಮ್ ಮಾಡ್ಬಿಡ್ತಾರೆ, ಅಥವಾ ಬೋರ್ ಹಾಕ್ಬಿಡ್ತಾರೆ, ಅಥವಾ ಸಂಪ್ ಮಾಡ್ಬಿಡ್ತಾರೆ. ಇದೆಲ್ಲ ನೆಗೆಟಿವ್ ವೈಬ್ಸ್ ನಮ್ಮ ಜೀವನದಲ್ಲಿ ನಮ್ಗೆ ಬರ್ತಾನೆ ಇರುತ್ತೆ. ಫಸ್ಟ್ ಸ್ಟೇಜ್ ಆಫ್ ದ ವಾಸ್ತು ಈಸ್ 7 years. ಸೆಕೆಂಡ್ ಸ್ಟೇಜ್ ಆಫ್ ದ ವಾಸ್ತು ಈಸ್ 14 years. ಥರ್ಡ್ ಸ್ಟೇಜ್ ಆಫ್ ದ ವಾಸ್ತು ಈಸ್ 21 years. ಇದೇನಪ್ಪ ಸ್ಟೇಜಸ್? ಹೆಂಗ ಒಂದು ಕಾಯಿಲೆ ಬಂದ್ಬಿಟ್ರೆ ಹೆಂಗ್ ನಮ್ಗೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಇರುತ್ತೆ, ಅದೇ ತರ ವಾಸ್ತುನಲ್ಲಿನೂ ಇರುತ್ತೆ. ಫಸ್ಟ್ ಸ್ಟೇಜ್ ಹೆಂಗೋ ಕ್ಯೂರ್ ಆಗೋಗ್ಬಿಡುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ಮನೆಗೆ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ವಾಸ್ತು ಯಾವತ್ತೂ ಯಾರಿಗೂ ಎಫೆಕ್ಟ್ ಮಾಡಲ್ಲ. ಇಟ್ ವಿಲ್ ಟೇಕ್ 9 months.
ಮಿನಿಮಮ್ 9 months ಆದ್ಮೇಲೆ ಅದು ಎಫೆಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹಿಂಗೆ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ರೆ ಗೊತ್ತಾಗತ್ತಾ? ಇಲ್ಲ. ಯಾವ್ದೊಂದು ಪುಣ್ಯಾತ್ಮ ಇರಬೇಕು, ಅವ್ನಿಗೆ ಆ ಸಿಂಪ್ಟಮ್ಸ್ ಅಲ್ಲಿ ಅವ್ನಿಗೆ ಗೊತ್ತಾಗುತ್ತೆ, ಹೌದಪ್ಪ ನನ್ಗೇನೋ ಸಿಂಪ್ಟಮ್ಸ್ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ತಾನೆ ಅವ್ನು ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನಿನ್ಗೆ ಈ ತರ ರೋಗ ಇದೆ, ನಾನು ಯಾವ ರೋಗ ಅಂತ ಹೇಳಲ್ಲ, ಜನರಲ್ ನಾನು ಹೇಳ್ತಾ ಇರೋದು ಈ ತರ ರೋಗ ಇದೆ, ಇದಕ್ಕೆ ಕ್ಯೂರ್ ಮಾಡಿಲ್ಲ ಅಂದ್ರೆ ನಿನ್ ಪ್ರಾಣ ಹೋಗುತ್ತೆ ಅಂತ. ಅದೇ ತರ ವಾಸ್ತುಶಾಸ್ತ್ರದಲ್ಲಿ ಫಸ್ಟ್ ಸ್ಟೇಜ್ ಇಟ್ಸ್ ಈಸಿಲಿ ಕ್ಯೂರೇಬಲ್, ಸೆಕೆಂಡ್ ಸ್ಟೇಜ್ನು ಕ್ಯೂರೇಬಲ್ ಇದೆ ಬಟ್ ಸ್ವಲ್ಪ ಕಷ್ಟ, ಥರ್ಡ್ ಸ್ಟೇಜ್ ಈಸ್ ಆಲ್ಮೋಸ್ಟ್ 50-50. 50-50 ಇಲ್ಲ, 60% ಆಗಲ್ಲ, 40% ಆಗ್ಬೋದು. ಅಗೇನ್ ಅವ್ರ ಕರ್ಮ, ಅವ್ರ ಧರ್ಮ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಮನೇಲಿ ಏನಾದ್ರು ವಾಸ್ತು ಇಶ್ಯೂ ಇದ್ರೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು, ನಿಮ್ಮ ಎಜುಕೇಶನ್ ಇರಲಿ ಅಥವಾ ಫೈನಾನ್ಸ್ ಇರಲಿ ಅಥವಾ ಕೋರ್ಟ್ ಕೇಸಸ್, ಈಗೇನು ಪಿತೃದೋಷ ಬಂದ್ಬಿಟ್ರೆ ಜೀವನದಲ್ಲಿ ಕೋರ್ಟ್ ಕೇಸ್ ಅಂತೂ ಗ್ಯಾರಂಟಿ. ಸುಮಾರು ಜನರು ನನ್ನ ಕೇಸಸ್ ನಾನು ಅಟೆಂಡ್ ಮಾಡ್ತೀನಿ, ಅಲ್ಲಿ ನಾನು ನೋಡ್ತೀನಿ ಪಿತೃದೋಷ ಯಾವ ಮನೇಲಿ ಪಿತೃದೋಷ ಇದೆಯೋ ಅವ್ರ ಮನೆಯಲ್ಲಿ ಕೋರ್ಟ್ ಕೇಸ್ ಅಂತೂ ಇದ್ದೇ ಇರುತ್ತೆ. ಈದರ್ ಲ್ಯಾಂಡ್ ಮೇಲೆ ಅಥವಾ ಬಿಲ್ಡ್ ಹೌಸ್ ಪ್ರಾಪರ್ಟಿ, ಅಥವಾ ಅಣ್ಣ ತಮ್ಮರೆ ಆನ್ಸೆಸ್ಟರ್ ಪ್ರಾಪರ್ಟಿಗೆ ಜಗಳ ಮಾಡ್ಕೊಳ್ಳೋದು, ತಂದೆ ಮಕ್ಕಳ ಮಧ್ಯದಲ್ಲಿ ಜಗಳ ಇರುತ್ತೆ. ಪಿತೃದೋಷ ಇರೋ ಮನೆಯಲ್ಲಿ ಗಂಡಸರಿಗೆ ಜಾಸ್ತಿ ಎಫೆಕ್ಟ್ ಆಗೋದು. ಅವರು 60 years ಕ್ರಾಸ್ ಮಾಡಲ್ಲ. ಯಾವ ಮನೆಯಲ್ಲಿ ಪಿತೃದೋಷ ಇರುತ್ತೆ ಅದು ಆಲ್ಮೋಸ್ಟ್ 7 years ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಅಂಡ್ ಮೇಲ್ ವಿಲ್ ನಾಟ್ ಕ್ರಾಸ್ 60 years. 60 years ಒಳಗಡೆನೆ ಏನಾದೊಂದು ಕಾರಣದಿಂದ ಆ ಮನುಷ್ಯ ಪ್ರಪಂಚ ಬಿಟ್ಬಿಡ್ತಾನೆ. ಸೊ ಪಿತೃದೋಷ ಇಸ್ ಎ ಡೇಂಜರಸ್. ಅಗ್ನಿದೋಷ ಇದ್ರೆ ಎಸ್ ಆಫ್ ಕೋರ್ಸ್ ಅದಕ್ಕೇನು ತೊಂದರೆ ಇಲ್ಲ, ಅದಕ್ಕೆ ತುಂಬಾ ಜಲ್ದಿ ರೆಕ್ಟಿಫೈ ಆಗ್ಬಿಡುತ್ತೆ. ಆದ್ರೆ ಪಿತೃದೋಷ ಇದ್ರೇನೆ ರೆಕ್ಟಿಫಿಕೇಶನ್ ಕಡಿಮೆ. ಆ ಮನೆಯಲ್ಲಿ ಗಂಡು ಮಕ್ಕಳು ಆಗಲ್ಲ, ಬರೀ ಹೆಣ್ಮಕ್ಳು ಆಗ್ತಾರೆ. ಮತ್ತು ಗಂಡು ಮಕ್ಕಳದು ಇದ್ರೂ ಅವ್ರದ್ದು ಆಯು ಅಷ್ಟ್ ಇರಲ್ಲ, ಆಯು ಕಡಿಮೆ ಇರುತ್ತೆ. ನಿಮ್ಮ ಮನೇಲಿ ಈ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಕಡೆಯಿಂದ ನೀವು ಕನ್ಸಲ್ಟೇಷನ್ ನನಗೆ ನೀವು ತಗೊಬೇಕಾಗಿದ್ರೆ ಇರೋ ನಂಬರ್ನಲ್ಲಿ ನೀವು ಫ್ಯೂ ಡೀಟೇಲ್ಸ್ ಲೈಕ್ ಯುವರ್ ಡೇಟ್ ಆಫ್ ಬರ್ತ್, ನಿಮ್ಮ ಮನೆದು ಡಿಗ್ರಿ ಅಥವಾ ನಿಮ್ಮ ಮನೆದು ಲೊಕೇಶನ್ನು, ನಾನು ಗೂಗಲ್ ಅರ್ತ್ ಪ್ರೋ ಇಂದ ನಾನು ನೋಡ್ಕೊತೀನಿ ಯಾವ ಡಿಗ್ರಿ ಟ್ವಿಸ್ಟ್ ಆಗಿದೆ ಅಂತ, ಮತ್ತು ನಿಮ್ಮ ಹೆಸರು ನನಗೆ ಎಷ್ಟು ಮತ್ತು ಇದ್ರ ಜೊತೆ ನನ್ಗೆ ಇನ್ನೊಂದು ಬೇಕು, ಸ್ಲೋ ಮೂವಿಂಗ್ ವಿಡಿಯೋ. ಬರೀ ನಾನು ನಿಮ್ದು ಕೊಟ್ಟಿರೋದು ಡೀಟೇಲ್ಸು ಯಾವುದೋ ಫಸ್ಟು ನಿಮ್ದು ಲೊಕೇಶನ್ನು, ಹ್ಯಾಂಡ್ ಸ್ಕೆಚ್, ಸ್ಲೋ ಮೂವಿಂಗ್ ವಿಡಿಯೋ, ಅದ್ರ ಜೊತೆ ಡಿಗ್ರಿ, ಕಾಂಪಸ್ ಡಿಗ್ರಿ ಮೊಬೈಲ್ ನಲ್ಲಿ ತೆಗೆದಿರೋದು ಇಂತ ಇದ್ರೆ ನಿಮ್ಮ ಮನೆಯಲ್ಲಿ ಏನೇನು ದೋಷ ಇದೆಯೋ, ಲೆಟ್ ಇಟ್ ಬಿ ಎಜುಕೇಶನ್, ಲೆಟ್ ಇಟ್ ಬಿ ಇನ್ಕಮ್ ದಟ್ ಇಸ್ ಫಿನಾನ್ಸ್, ಲೆಟ್ ಇಟ್ ಬಿ ಪಿತೃದೋಷ, ಲೆಟ್ ಇಟ್ ಬಿ ರಿಲೇಶನ್ಶಿಪ್, ಇಷ್ಟಿದ್ರೆ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ಈ ತರ ಇದೆ. ರೆಕ್ಟಿಫಿಕೇಶನ್ ಏನು ದಟ್ ಈಸ್ ಸೆಕೆಂಡ್ರಿ, ದಟ್ ಯು ಹ್ಯಾವ್ ಟು ದಟ್ ವಿಲ್ ಬಿ ಎ ಪೇಡ್ ಸರ್ವಿಸ್. ಆದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ನಿಮ್ಮ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ. ಸೊ ನನ್ನ ನಂಬರ್ ಇದೆ, ಇಫ್ ಯು ವಾಂಟ್ ಮೀ ಫಾರ್ ದ ಕನ್ಸಲ್ಟೇಷನ್, ಇಷ್ಟೆಲ್ಲ ಡೀಟೇಲ್ಸ್ ನನಗೆ ವಾಟ್ಸಪ್ನಲ್ಲಿ ನನಗೆ ಕಳಿಸಿ, 100% ಐ ಟ್ರೈ ಟು ಹೆಲ್ಪ್ ಯು ಔಟ್. ಇನ್ನು ಮುಂದೆ ವಿಡಿಯೋನಲ್ಲಿ ಬೇರೆ ನಾನು ಯಾವ್ದಾದ್ರು ಬೆನಿಫಿಟ್ಸ್ ಇದೆಯೋ ಅಥವಾ ಕಷ್ಟಗಳು ಯಾವ್ದಾದ್ರಿಂದ ಕಾರ್ನರ್ಸ್ ಇಂದ ಬರುತ್ತೋ ನಮ್ಮ ಜೀವನದಲ್ಲಿ, ನಾನು ಇದರ ಡೀಟೇಲ್ ವಿಡಿಯೋ, ನಾನು ಶಾರ್ಟ್ ವಿಡಿಯೋಲಿ ಡೀಟೇಲ್ ವಿಡಿಯೋಲಿ ನಾನು ಎರಡೂ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದಿಸ್ ಇಸ್ ಮೈ ನ್ಯೂ ಚಾನಲ್. ನಾನಿರೋದು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ. ನನಗೆ ಕ್ವಶನ್ಸ್ ಕೇಳಿ, ನಾನು ಅದ್ರದ್ದು ಉತ್ತರ ನಾನು ಕೊಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಷ್ಟವರೆಗೂ ಹ್ಯಾಪಿ ಆಗಿರಿ.